ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು 2ನೇ ದಿನ ನವರಾತ್ರಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಆ್ಯಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸರಿ ನಮ್ಮ ಮನೆ ಸುತ್ತಮುತ್ತಲು ಗ್ರೀನರಿ ಇಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬೆಳಗ್ಗೆ ಟಿಫನ್ಗೆ ನಾನು ಇವತ್ತು ಪಾಲಕ್ ಪಲಾವ್ನ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ತಂದೆ ಮಗ ಇಬ್ಬರು ಊಟ ಮಾಡಿಕೊಂಡು ರೆಡಿ ಆದರು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ಕೂಲ್ಗೆ ರೆಡಿ ಆದೆ. ಎಲ್ಲ ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಟೈಮ್ ಇತ್ತು, ವೀಡಿಯೋ ಮಾಡಿದೆ. ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ನಾನು ಈ ವಿಡಿಯೋಲಿ ಸೆಕೆಂಡ್ ಡೇ ಆಫ್ ನವರಾತ್ರಿ ನಮ್ಮ ಮನೇಲಿ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿಕೊಂಡ್ರಿ, ಈ ದಿನ ಯಾವ ಥರ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ಫುಲ್ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ನೀವು ನೋಡ್ತಾ ಇರ್ಬೋದು 8:45 ಆಗಿದೆ. ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿದು ಪೂಜೆ ಎಲ್ಲ ಮುಗಿದು ನಾನು ರೆಡಿ ಆಗಿದ್ದೀನಿ. ನನ್ನ ಮಗ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಅವ್ನು ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ಸೊ ಇವಾಗಿನ್ನ ಮಲಗಿದಾನೆ, ಎದ್ದಿಲ್ಲ. ಅವ್ನು ಮಲಗಿರೋದಕ್ಕೇ ನನ್ನ ಕೆಲಸಗಳೆಲ್ಲ ಬೇಗ ಮುಗೀತು. ಅವ್ನು ಇವಾಗ ಎದ್ದರೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೊಂಡು ಸ್ಕೂಲ್ಗೆ ಹೊರಡೋದಷ್ಟೇ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪಾಲಕ್ ಪಲಾವ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ನಾನಿನ್ನು ಟಿಫನ್ ಮಾಡಿಲ್ಲ, ಬಟ್ ನಮ್ಮ ಹಸ್ಬೆಂಡ್ ಊಟ ಮಾಡೋವಾಗ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಯಾರಿಗಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೇಳ್ತೀನಿ. ತುಂಬ ಸಿಂಪಲ್ಲಾಗಿ, ಹೆಲ್ತಿಯಾಗಿ ಆ್ಯಂಡ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ರೆಸಿಪಿ. ಯಾರಿಗಾದರೂ ಬೇಕು ಅಂದರೆ ರೆಸಿಪಿ ಕಮೆಂಟಲ್ಲಿ ತಿಳಿಸಿ, ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನನಗಿಂತ ಜಾಸ್ತಿ ಸೌಂಡ್ ಮಾಡುತ್ತೆ ಇವು. ಕಾಣಿಸ್ತಾ ಇದ್ದ ಗುಬ್ಬಚ್ಚಿ. ಸಖತ್ತು ಕಾಟ ಕೊಡುತ್ತೆ ಇವು, ಸೀರಿಯಸ್ ಆಗಿ. ಅಂದರೆ ಸಿಟಿ ಕಡೆ ಎಲ್ಲ ಇಲ್ಲ ಅಂತ ಹೇಳ್ತಾರಲ್ವ, ನೋಡೋಕ್ಕೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಬೆಳಗ್ಗೆ ಎದ್ದರೆ ನೈಟ್ ಆದರೆ ಫುಲ್ಲು ಅದೇ ಕಿಚಿ ಸೌಂಡ್ ಮಾಡ್ತಾನೆ ಇರುತ್ತೆ. ಸೊ ಬಟ್ಟೆ ಎಲ್ಲನೂ ಸ್ವಲ್ಪ ವಾಶ್ ಮಾಡೋದಿತ್ತು, ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಆಲ್ಮೋಸ್ಟ್ ಮುಗಿತಾ ಬಂತು ಅದನ್ನು. ಆ್ಯಂಡ್ ಇವಾಗವರೆಗೂ ಹಿಂಗಿದೆ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಅಂತ ಆದಷ್ಟು ರೆಕಾರ್ಡ್ ಮಾಡಿ ಸಂಜೆ ಪೂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಕಾರ್ಡ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಎಲ್ಲರೂ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆ್ಯಂಡ್ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೈಲಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಲ್ಲರಿಗೂ ಹ್ಯಾಪಿ ನವರಾತ್ರಿ ಫ್ರೆಂಡ್ಸ್. ಸೆಕೆಂಡ್ ಡೇ ಅಂದರೆ ಹಬ್ಬ ಬಂತು ಅಂತಲೇ ಗೊತ್ತಿಲ್ಲದೇ 2 days ಆಗೇ ಹೋಗ್ತಾ ಇದೆ. ಸೆಕೆಂಡ್ ಡೇ ಎಷ್ಟು ಬೇಗ ಡೇಸ್ ಪಾಸ್ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೀವೆಲ್ಲ ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೋಡೋಣ ಇನ್ನು ಏನೆಲ್ಲ ಆಗುತ್ತೆ ಅಂತ ಎಲ್ಲದನ್ನು ರೆಕಾರ್ಡ್ ಮಾಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಕೂಡ ಸ್ವಲ್ಪ ವಾಶ್ ಮಾಡೋಕ್ಕೆ ಹಾಕಿದ್ದೆ. ಎಲ್ಲನೂ ಒಣಗಾಕ್ಬಿಟ್ಟು ಸಖತ್ ಬಿಸಿಲಿತ್ತು. ಸೊ ಎಲ್ಲ ಕೆಲಸ ಮುಗಿದು ರೆಡಿಯಾಗಿ ಸ್ಕೂಲ್ಗೆ ಅಂತ ಹೊರಟ್ವಿ. ನಮ್ಮಪ್ಪ ಬರೋ ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಗೇಟ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇರೋಣ. ಮನೇಲಿದ್ದರೆ ಇವನು ಹಾಕಿರೋ ಟೋಪಿ ಒಂದು ಇಟ್ಕೊಳ್ಳಲ್ಲ, ಸ್ಲಿಪ್ಪರು ಒಂದು ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮಪ್ಪ ಬಂದರು. ಆ್ಯಸ್ ಯೂಶ್ವಲ್ ಸ್ಕೂಲ್ ಹತ್ರ ಹೋದ್ಮೇಲೆ ಬೆಳಗಿಂದ ಸಾಯಂಕಾಲ ನಮ್ಮ ಶೆಡ್ಯೂಲ್ ಏನಿರುತ್ತೆ ಅದು ಕ್ಲಾಸಸ್ ವರ್ಕ್ ಎಲ್ಲ. ಇವಾಗ ಬೇರೆ ಎಕ್ಸಾಮ್ಸ್ ನಡೀತಾ ಇದೆ, ಹಾಗಾಗಿ ನಾಳೆ ಸಬ್ಜೆಕ್ಟ್ ಸ್ವಲ್ಪ ಕ್ವಶನ್ ಪೇಪರ್ಸ್ ಜೆರಾಕ್ಸು ಅದು ಇದು ಏನಿರುತ್ತೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅಷ್ಟೇ ಫ್ರೆಂಡ್ಸ್. ಮತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ಮನೆಗೆ ಬಂದಿದ್ದ ತಕ್ಷಣವೇ ಒಂದು ಕಡೆ ಇವತ್ತು ಪ್ರಸಾದ ಅಂದರೆ ನೈವೇದ್ಯಕ್ಕೆ ನಾನು ಪೊಂಗಲ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೊಂಗಲ್ ಮಾಡಿ ಅಡುಗೆನೂ ಮಾಡಬೇಕಾಗುತ್ತಲ್ವ, ಹಂಗಾಗಿ ಬೆಳಗ್ಗೆ ಟಿಫನ್ ಮಾಡಿದ್ರೆ ನೈಟ್ ಅಡುಗೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅನ್ನ ರಸ ಮಾಡೋಣ ಅಂತ ಹೇಳ್ಬಿಟ್ಟು ರಸಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಪೊಂಗಲ್ಗೆ ಫಸ್ಟ್ ಬೆಲ್ಲದನ್ನನೂ ಅಂತಾರೆ ಹಾಕಿ ಮತ್ತು ಬೇಳೆನ ಕುಕ್ಕರಲ್ಲಿ ಇಟ್ಬಿಟ್ಟು ಅದು ವಿಸಿಲ್ ಬಂತು.
ಅಷ್ಟೊತ್ತಿಗೆ ನಾನು ಸ್ವಲ್ಪ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಅಂದರೆ ಅಡುಗೆ ಕೆಲಸಗಳೆಲ್ಲ ಸ್ವಲ್ಪ ಏನು ವೆಸಲ್ಸ್ ಎಲ್ಲ ಇತ್ತು ಬೆಳಗ್ಗೆ ವಾಶ್ ಮಾಡೋಕ್ಕಾಗಿಲ್ಲ ಅಂತ ಅದೆಲ್ಲನೂ ವಾಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ರಸಕ್ಕೆ. ಇದೇನು ನಾನು ರೆಸಿಪಿ ಶೂಟ್ ಮಾಡ್ಕೊತಾ ಇಲ್ಲ. ಆ್ಯಂಡ್ ಇವತ್ತಿನ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಒಂದು ಕಡೆ ಹಂಗೆ ಪ್ರಸಾದ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬೆಂದಿದೆ ಒಂದೇ ವಿಸಿಲ್ಗೆ. ಅದಕ್ಕೂ ಒಂದು ಕಡೆ ನಾವು ಸ್ಮ್ಯಾಶ್ ಮಾಡಿಕೊಂಡು ಹಾಲೆಲ್ಲ ಹಾಕಿ ಬೆಲ್ಲ ಹಾಕಿ ಎಲ್ಲ ಕುದಿಸ್ಬೇಕಲ್ವ. ಸೊ ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಕಡೆ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೇ ಇನ್ನೊಂದು ಕಡೆ ನಾನು ರಸನ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳಗಿಂದ ಸಾಯಂಕಾಲ ಆಚೆ ಸುತ್ತ ಆಡ್ಕೊಂಬಂದಿರ್ತೀವಿ. ಸೊ ಹಂಗೇ ನೈವೇದ್ಯ ಮಾಡೋದು ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಹಂಗೇ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಒಂದು ಸತಿ ಎಲ್ಲ ರೆಡಿ ಆದಮೇಲೆ ಕೆಲಸಗಳೆಲ್ಲ ಮುಗಿದ್ಮೇಲೆ ಒಂದು ಸತಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನೈವೇದ್ಯ ಅನ್ನ ರಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯಲ್ಲೂ ಕೆಲಸಗಳು ಇರುತ್ತಲ್ವ. ಪೂಜೆ ಅಂದ್ರೇ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಒರೆಸಿ ಮತ್ತು ಹೊಸ್ಲೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಆಚೆ ಎಲ್ಲ ತೊಳೆದು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಎಲ್ಲ ಮಾಡಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಆದಷ್ಟು ಫಾಸ್ಟಾಗಿಯೇ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಅರ್ಥ ಆಗುತ್ತೆ. ಆಲ್ಮೋಸ್ಟು ಅವರು ಒಂದು ಸೆಕೆಂಡ್ ಆರಾಮಾಗಿದ್ದರೆ ಇನ್ನೊಂದು ಸೆಕೆಂಡ್ ಇರಲ್ಲ. ಸೊ ಯಾವಾಗ ಅವನು ಹಠ ಮಾಡೋಕ್ಕೆ ಶುರು ಮಾಡ್ತಾನೋ ಅಂದ್ಬಿಟ್ಟು ಆದಷ್ಟು ಫಾಸ್ಟಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಶೂಟ್ ಮಾಡ್ಕೊಂಬಿಟ್ಟಿದ್ದೀನಿ. ಜಸ್ಟ್ ಬಿಟ್ಸ್ ಅಷ್ಟೂ ಶೂಟ್ ಮಾಡಿಕೊಂಡು ಆಮೇಲೆ ಕೆಲಸಗಳು ಮಾಡ್ಕೊಳ್ಳೋಣ ಫಾಸ್ಟಾಗಿ ಅಂತ ಅಂದ್ಕೊಂಡೆ. ನಾನು ಆನ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ, ಮರ್ತೇ ಹೋಗಿದ್ದೀನಿ ನಾನು ಕೆಲಸಗಳು ಮಾಡೋ ಬ್ಯುಸಿಯಲ್ಲಿ. ಆ್ಯಂಡ್ ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ಮಗುನ ರೆಡಿ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗಿ ಅಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಬಂದು ಪೂಜೆಗೆ ರೆಡಿ ಮಾಡಿ ಮಾಡೋಷ್ಟು ಸ್ವಲ್ಪ ಅಂದರೆ ಟಯರ್ಡು ಆಗ್ತಾಯಿದೆ, ಪ್ಲಸ್ ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿದೆ. ಈ ಟೆನ್ಷನೇ ಜಾಸ್ತಿ ಆಗ್ತಾಯಿದೆ. ಕೆಲಸ ಮಾಡಿ ಟಯರ್ಡ್ ಆಗೋಕ್ಕೂ ಇನ್ನೂ ಜಾಸ್ತಿ ಮಾಡಬೇಕಲ್ವ ಅನ್ನೋ ಥರ ಜಾಸ್ತಿ ಒಂಥರ ಸ್ಟ್ರೆಸ್ ಆಗಿಬಿಡ್ತಾಯಿದೆ. ಇನ್ನೂ ಕೆಲಸ ಇದೆ, ಇನ್ನೂ ಮಾಡಬೇಕು ಅನ್ನೋ ಥರ. ಸೊ ಹಂಗಾಗಿ ನಾಳೆಯಿಂದ ಬೆಳಗ್ಗೆನೇ ನೈವೇದ್ಯ ಮಾಡಿ ಇಟ್ಬಿಡೋಣ. ಮಗು ಅವಾಗ ಸ್ವಲ್ಪ ನನಗೆ ಟೈಮು ಈಸಿಯಾಗಿ ಇದಾಗುತ್ತೆ, ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋಲ್ಲಿ ಬಂದರೆ ನೈವೇದ್ಯಕ್ಕೆಲ್ಲ ರೆಡಿ ಆಗಿದೆ. ಅನ್ನಕ್ಕೂ ಒಂದು ಕಡೆ ಇಟ್ಬಿಟ್ಟೆ, ರಸ ಒಗ್ಗರಣೆ ಕೂಡ ಮಾಡಿಬಿಟ್ಟೆ. ಸೊ ಆಲ್ಮೋಸ್ಟ್ ಕುಕ್ಕಿಂಗ್ ಕೆಲಸಗಳೆಲ್ಲ ಮುಗೀತು. ಇವಾಗ ಮನೆಯೆಲ್ಲ ಕಸ ಗುಡಿಸೋದು ಎಲ್ಲ ಏನಿದೆ ಅದೆಲ್ಲದನ್ನು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಮುಂಚೆ ನೈವೇದ್ಯ ಇನ್ನು ನಾನು ಹಂಗೆ ಇಟ್ಬಿಟ್ಟು ಹೋದರೆ ಯಾರೂ ಅದನ್ನು ಮುಟ್ಟಲ್ಲ, ಟಚ್ ಮಾಡಲ್ಲ. ಬಟ್ ಸ್ಟಿಲ್ ಆದರೂ ನನ್ನ ಭಯ, ದೇವ್ರಿಗೆ ತೆಗ್ದಿಡೋಕ್ಕೂ ಮುಂಚೆ ಯಾರಾದರೂ ಟೇಸ್ಟ್ ಮಾಡೋಕ್ಕೆ ಆ ಥರ ಇದು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಯಾರಾದರೂ ಏನಿಲ್ಲ, ನಾವಿರೋದೇ 3 ಯಾರೂ ಬರೋಲ್ಲ. ಆ್ಯಂಡ್ ನೀವು ನೋಡ್ಬೋದು ಬಂದಿದ ತಕ್ಷಣ ಬರೀ ನೀರಲ್ಲಿ ಹಂಗೆ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ. ಆ ಟಯರ್ಡ್ನೆಸ್ ಎಲ್ಲ ಹಂಗೆ ಇದೆ. ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದೇ ಸತಿ ಕ್ಲೀನಾಗಿ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ನನ್ನ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಆಚೆ ಎಲ್ಲ ಕಸ ಗುಡಿಸ್ಕೊಂಡು ಅವ್ರಿಗೆ ಹೇಳಿದೆ ಎಲ್ಲ ರೆಡಿ ಆಯಿತು. ನಾನು ಆಚೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಡೋಷ್ಟರಲ್ಲಿ ರೆಡಿ ಆಗಿರಿ ಪೂಜೆ ಮಾಡೋಣ ಅಂತ. ಹಂಗಾಗಿ ನನ್ನ ಮಗನಿಗೂ ಫೇಸ್ ವಾಶ್ ಮಾಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಕೆಲಸ ಮಾಡೋದೇ ಒಂದು ಟಾಸ್ಕ್ ಅಂದರೆ ಅದರಲ್ಲಿ ಸೀರೆ ಉಟ್ಕೊಂಡು ಕೆಲಸ ಮಾಡೋದು ಇನ್ನೂ ದೊಡ್ಡ ಟಾಸ್ಕು. ಸೊ ಆದ್ರೂ ಏನು ಮಾಡೋಕ್ಕಾಗಲ್ಲ, ಪೂಜೆ ಮಾಡಬೇಕಲ್ವ, ಸ್ವಲ್ಪ ಲಕ್ಷಣವಾಗಿರಲಿ ಅಂತ ಹೇಳ್ಬಿಟ್ಟು ಸೀರೆಯಲ್ಲಿ ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಸೀರೆ ಉಟ್ಕೊಳ್ಳೋದು ರೇರು. ಆ್ಯಸ್ ಎ ಟೀಚರ್ ಐ ಹ್ಯಾವ್ ಟು, ಬಟ್ ಏನು ಮಾಡೋದು, ಈ ಡ್ರೆಸ್ಸುಗಳಿಗೆಲ್ಲ ನಾವು ಸ್ವಲ್ಪ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟು ಸ್ಯಾರೀಸ್ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಅದು ಲಾಂಗ್ ಪೀರಿಯಡ್ ಅಂದರೆ ತುಂಬಾ ಕಷ್ಟ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಯಾವಾಗಲೂ ಪೂಜೆ ಮಾಡಿ ಯಾವಾಗಲೂ ಪೂಜೆಗಳಲ್ಲೇ ಹಿಂಗೆ ಇರಲ್ಲ. ಫಾರ್ ದ ಫಸ್ಟ್ ಟೈಮ್ ಯಾಕೋ ಅನ್ನಿಸ್ತು ಮನಸ್ಸಿಗೆ 9 ದಿನ ಪೂಜೆ ಮಾಡೋಣ ಅಂತ. ಸೊ ಮಾಡ್ತಾಯಿದ್ದೀನಿ, ನೋಡೋಣ. ಇನ್ನು ವೀಡಿಯೋ ವಿಷಯಕ್ಕೆ ಬಂದರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಫ್ರೆಶ್ ಆಗಿಬಿಟ್ಟು ನಾನು ಸ್ವಲ್ಪ ರೆಡಿಯಾಗಿ ಬಂದು ಇಲ್ಲಿ ದೀಪ ಹಚ್ಚಿ ಪೂಜೆ ಶುರು ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಮನೆ ಹತ್ರ ಗಾಳಿ ತುಂಬಾ ವಿಪರೀತ ಗಾಳಿ ಇರುತ್ತೆ. ಆದ್ರೂ ಟ್ರೈ ಮಾಡ್ತಾಯಿದ್ದೀವಿ. ಅಂದ್ಕೊತೀನಿ ವರ್ಷವೂ ನೆಕ್ಸ್ಟ್ ಇಯರ್ ಅಷ್ಟರಲ್ಲೇ ತಂದು ಇಟ್ಕೋಬೇಕು ದೀಪ ಅಂತ. ಬಟ್ ಮರ್ತೋಗ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಈ ವರ್ಷ ಹಿಂಗಾಯಿತು, ನೆಕ್ಸ್ಟ್ ಇಯರ್ ನೋಡೋಣ. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಆದರೆ ತಗೊಬರೋಣ.
ನಮ್ಮ ಮನೆಯ ಪೂಜೆ ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಥರ ಸಿಂಪಲ್ಲಾಗಿ ನಾವೆಲ್ಲ ಜೊತೆಯಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನೀವೆಲ್ಲ ಯಾವ ಥರ ಪೂಜೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಈ ನವರಾತ್ರಿಗಳನ್ನ ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸೋದಂತೂ ಮರಿಬೇಡಿ. ಪೂಜೆ ಮಾಡ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ಮಾಡು ಆಯಿತು ಮಾಡು. ಇಲ್ಲಿ ಹೊಸ್ಲಿಗೆ ಮಾಡುವ. ನೋಡಿದ್ರಲ್ವ ಫ್ರೆಂಡ್ಸ್, ಅವ್ನು ಪೂಜೆ ಮಾಡೋದೇ ಒಂಥರ ಕ್ಯೂಟು. ಅದನ್ನು ನಾಮಿ ಕಾಪಾಡು ಅಂತ ಅದನ್ನು ರಿಪೀಟ್ ಮಾಡ್ತಾ ಇರ್ತಾನೆ. ಒಂದ್ಸತಿ ಕ್ಯೂಟಾಗಿ ಅನಿಸುತ್ತೆ, ಅದಕ್ಕೆ ಆ ಒಂದು ಕ್ಲಿಪ್ಪಿಂಗ್ನ ಹಂಗೆ ಇಟ್ಬಿಟ್ಟೆ, ಒರಿಜಿನಲ್ ವಾಯ್ಸೇ. ಸೊ ಅವರು ಪೂಜೆ ಮಾಡಿದಾದಮೇಲೆ ನಾನು ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಆ್ಯಂಡ್ ಒಂದು ಕೆಲವಷ್ಟು ವೀಡಿಯೋಸು ಮತ್ತು ಫೋಟೋಸ್ ಎಲ್ಲದನ್ನು ಕ್ಲಿಕ್ ಮಾಡ್ಕೊಂಡ್ವಿ ಇನ್ಸ್ಟಾಗ್ರಾಮ್ಗೆ ಮತ್ತು ಶಾರ್ಟ್ಸಿಗೆ ಬೇಕಾಗಿರುವಂಥ ವೀಡಿಯೋಸು ಎಲ್ಲದನ್ನು. ಅದೆಲ್ಲ ಆದಮೇಲೆ ಆಲ್ರೆಡಿ ಊಟ ಅಡುಗೆ ಎಲ್ಲ ಮುಗಿದಿದೆ ಅಲ್ವಾ. ಸೊ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಮತ್ತು ನಾವು ಊಟ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಇಷ್ಟೆಲ್ಲ ಸ್ಟ್ರೆಸ್ಸು, ತಲೆನೋವುಗಳು, ಕೆಲಸಗಳು ಇವೆಲ್ಲ ಮುಗಿಸ್ಕೊಂಡು ಫೈನಲಾಗಿ ಪೂಜೆ ಮಾಡ್ತಾಯಿದ್ರೇ ಒಂಥರ ಸಮಾಧಾನ ಆಗುತ್ತೆ. ನಿಜವಾಗ್ಲೂ ಇಷ್ಟು ಸ್ಟ್ರೆಸ್ ಎಲ್ಲನೂ ಮರ್ತೋಗ್ಬಿಡ್ತೀವಿ ಆ ಟೈಮಿಗೆ. ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಆವಾಗ ಸದ್ಯಕ್ಕೆ ನಮ್ಮ ಮೈಂಡೆಲ್ಲ ಪೀಸ್ ಆಗಿಬಿಡುತ್ತೆ. ಒಂಥರ ಸಮಾಧಾನ ಅನಿಸುತ್ತೆ. ಮಾಡಿರೋ ಕೆಲಸಗಳು ಏನು ನೆನಪಿರಲ್ಲ. ಸೊ ನಾನು ಹೇಳ್ದಂಗೆ ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ ಕ್ಲಿಕ್ ಮಾಡಿಕೊಂಡು ಇವತ್ತಿನ ಒಂದು ಪೂಜೆ ಕೆಲಸ ಅಲ್ಲ ಇದು ಆ್ಯಕ್ಚುಲಿ, ಬಟ್ ಪೂಜೆ ಒಂದು ವಿಷಯನ ಕಂಪ್ಲೀಟ್ ಮಾಡಿದ್ವಿ ನಾವು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟೊಂದು ಗಾಳಿ ಇದೆ ಅಂತ. ಸಖತ್ ಗಾಳಿ ನಮ್ಮ ಮನೆ ಹತ್ರ. ಇದರಲ್ಲೂ ದೀಪಗಳು ಉರಿಯೋದಂತೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಇಷ್ಟು ಗಾಳಿ ಇದ್ರೂ ಉರಿತಾ ಇದೆ ಅಲ್ವಾ ಅನ್ನೋ ಥರ ಪಾಸಿಟಿವ್ ವೈಬ್ಸ್ ನಮಗೆ. ಆ್ಯಂಡ್ ಇವತ್ತಿನ ಅಡುಗೆ ಕೂಡ ನಾನೇನು ತೋರಿಸೋಂಗಿಲ್ಲ, ಬಟ್ ಸ್ಟಿಲ್ ವಿಡಿಯೋ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ನೈವೇದ್ಯಕ್ಕೆ ಮಾಡಿರುವಂಥ ಪೊಂಗಲ್ಲು, ಬೆಲ್ಲದ ಪೊಂಗಲ್ ಮಾಡಿದ್ದೆ ಸ್ವಲ್ಪ. ಆ್ಯಂಡ್ ಬಿಸಿ ಬಿಸಿ ರೈಸು, ರಸಮ್ ಅಷ್ಟೇ. ಹಪ್ಳನೂ ಎಲ್ಲ ಏನೂ ಸುಡೋಕ್ಕೆ ಹೋಗಿಲ್ಲ. ಇದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಸತಿ ವೀಡಿಯೋನ ಮಾಡಿದೆ ನಾನು. ಅದು ಸ್ವಲ್ಪ ಕ್ಯಾಮ್ರಾಗೆ ಏನೋ ಅಂಟ್ಬಿಟ್ಟಿತ್ತು, ಹಂಗಾಗಿ ಅದು ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಸತಿ ವೀಡಿಯೋ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು ವೈಟ್ ರೈಸ್, ಬಿಸಿ ಬಿಸಿ ರೈಸ್ ಹೋಗಿ ಬರ್ತಾ ಇದೆ ಹಂಗೆ. ಆ್ಯಂಡ್ ರಸಮೂ. ಸೊ ಅಡುಗೆನೂ ರೆಡಿ ಆಗಿದೆ. ಪೂಜೆ ಕೆಲಸನೂ ಎಲ್ಲ ಮುಗೀತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ನಾನು ಹೇಳ್ದಂಗೆ, ಅಂದರೆ ನಾನು ಇಂದಿನ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ಅವ್ರು ಸ್ವಲ್ಪ ಡೈಲಿ ಒಂದೊಂದು ಪ್ಯಾರಾ ಅಥವಾ ಒಂದೊಂದು ಲೈನ್ ಯಾವುದು ಅವ್ರು ಪೂಜೆ ಮಾಡಿದಾದಮೇಲೆ ಓಪನ್ ಮಾಡಿದ್ರೆ ಬರುತ್ತೋ ಆ ಒಂದು ಲೈನ್ನ ಭಗವದ್ಗೀತೆನ ಓದ್ತಾರೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಇದಾಗಿತ್ತು. ಆ್ಯಂಡ್ ಎಲ್ಲರಿಗೂ 2ನೇ ದಿನದ ನವರಾತ್ರಿ ಶುಭಾಶಯಗಳು. ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಲರ್ ಬಂದುಬಿಟ್ಟು ರೆಡ್ ಕಲರ್. ಆ್ಯಂಡ್ ಇವತ್ತಿನ ಪ್ರಸಾದ ಬಂದುಬಿಟ್ಟು ಬೆಲ್ಲದಿಂದ ಮಾಡಿರುವಂಥ ಯಾವುದೇ ನೈವೇದ್ಯನ ಅರ್ಪಿಸ್ಬೋದು. ಇವತ್ತು ನಾವು ಪೂಜೆ ಮಾಡೋವಂಥದ್ದು ಬ್ರಹ್ಮಚಾರಿಣಿ ಅಮ್ಮವ ಅವ್ರನ್ನ. ಆ್ಯಂಡ್ ಇನ್ನು ಮೈನ್ ಮಂತ್ರ ಯಾವ್ದು ಜಪಿಸ್ಬೇಕು ಅಂದರೆ ಓಂ ಬ್ರಹ್ಮಚಾರಿಣ್ಯಾಯ ನಮಃ ಅಂತ, ದೇವಿಯಾಯ ನಮಃ ಅಂತ ಸೇರಿಸ್ಕೋಬೋದು, ಇಲ್ಲ ಬ್ರಹ್ಮಚಾರಿಣ್ಯಾಯ ನಮಃ ಅಂತ ಅದು ಹೇಳ್ಕೋಬೋದು. ಇದು ಇವತ್ತಿನ ಮಂತ್ರ ವಿಶೇಷ ಆಗಿತ್ತು. ಆ್ಯಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಎಂಡವರೆಗೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡೋಕ್ಕೆ ಬಂದ್ವಿ. ಅದನ್ನು ಒಂದು ಬಿಟ್ಟು ಆ್ಯಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಂಡವರೆಗೂ ನೋಡಿರೋರಿಗೆ. ಬಾಯ್.